ನಮಸ್ಕಾರ ರೀ ಸಾವುಕಾರ ಮಂದಿಗೆ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆಲ್ಲ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನೀವು ಇವತ್ತಿನ ಟೈಟಲ್ ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೀನಿ. ನಾನು ಯಾವ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ತಿಂಗಳಿಗೆ ಇನ್ಮೇಲೆ 8,500 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೇಗೆ ನಿಮಗೆ ಬ್ಯಾಂಕ್ಗೆ ಕ್ರೆಡಿಟ್ ಆಗುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಕಂಪ್ಲೀಟ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ, ಹಂಗಂದರೆ ಅರ್ಥ ಆಗುತ್ತೆ. 2,000 ರೂಪಾಯಿ ಪಡಿತದಂಥ ಗೃಹಲಕ್ಷ್ಮಿ ಯೋಜನೆಯ ಹಣ ಜೂನಿಂದ 8,300 ರೂಪಾಯಿ ಬರುತ್ತಿದೆ. ಹೇಗೆ ಬರುತ್ತೆ ಮತ್ತು ಯಾವ್ಯಾವ ಬ್ಯಾಂಕ್ ಇರೋರಿಗೆ ಬರುತ್ತೆ ಮತ್ತು ಏನೆಲ್ಲ ಕೆಲಸ ಮಾಡಬೇಕು ನಿಮಗೆ 8,300 ರೂಪಾಯಿ ಬರಬೇಕು ಅನ್ನೋದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ, ಹಂಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದೇ ಇಲ್ಲ. ಫ್ರೆಂಡ್ಸ್, ಇವಾಗ ಬೇಸಿಕ್ಕಾಗಿ ತಿಳ್ಕೊಳ್ಳೋಣ. ಗೃಹಲಕ್ಷ್ಮಿ ಯೋಜನೆ ಅಂದ್ರೇನು, ಗೃಹಲಕ್ಷ್ಮಿ ಯೋಜನೆ ಯಾವಾಗ ಸ್ಟಾರ್ಟ್ ಆಯಿತು ಅಂಥೇಳಿ ನಿಮಗೆಲ್ಲ ಗೊತ್ತೇ ಇದೆ. ಅಂದರೆ ಏನಪ್ಪ ಅಂದರೆ ಈ ಸಲದ ಏನು ಒಂದು ಎಲೆಕ್ಷನ್ ನಡೆಯಿತು, ಏನು ವಿಧಾನಸಭಾ ಎಲೆಕ್ಷನ್ ನಡೆಯುತ್ತೋ ಆ ಒಂದು ಎಲೆಕ್ಷನ್ಗಳಲ್ಲಿ ಎರಡೂ ಪಾರ್ಟಿಗಳು ತಮ್ಮದೇ ಆದಂಥ ಒಂದು ಪ್ರಣಾಳಿಕೆಗಳನ್ನು ನೀಡಿರ್ತವೆ. ಅದರಲ್ಲಿ ಒಂದು ಯೋಜನೆ ಅಂದರೆ ಏನು ಕಾಂಗ್ರೆಸ್ ಪಕ್ಷ ನೀಡಿರುತ್ತೆ, 5 ಗ್ಯಾರಂಟಿ ಯೋಜನೆಗಳನ್ನ ನಾವು ಜಾರಿಗೆ ತರ್ತೀವಿ ಗೆದ್ದರೆ ಅಂತ ಹೇಳಿರ್ತಾರೆ. ಅದರಲ್ಲಿ ಒಂದು ಬಹುಮುಖ್ಯವಾದ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಂತಲೇ ಹೇಳ್ಬೋದು. ಅವರು ಟೋಟಲಾಗಿ ಹೇಳಿರುವಂಥ 5 ಯೋಜನೆಗಳು ಯಾವ್ಯಾವಪ್ಪ ಅಂದರೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಸ್ತ್ರೀ ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ ಮತ್ತು ಯುವ ನಿಧಿ ಅಂತ ಹೇಳಿ. ಈ ಎಲ್ಲ ಯೋಜನೆಗಳನ್ನು ನಾವು ಗೆದ್ದರೆ ಅಂದರೆ ವಿಧಾನಸಭಾ ಎಲೆಕ್ಷನಲ್ಲಿ ನಮ್ಮದು ಮೆಜಾರಿಟಿ ಪ್ರೂವ್ ಆದರೆ ನಾವು ಕೊಡ್ತೀವಿ ಅಂತೇಳಿ ಹೇಳಿರ್ತಾರೆ. ಹಾಗೆ ಕೂಡ ಕಾಂಗ್ರೆಸ್ ಪಾರ್ಟಿ ಗೆಲ್ಲುತ್ತೆ. ಅಂದರೆ ವಿಧಾನಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದ ಮೇಲೆ ಅವರು 5 ಯೋಜನೆಗಳನ್ನು ಜಾರಿಗೆ ತರ್ತಾರೆ. ಈಗ ಇದೇನಿದೆ ಗೃಹಲಕ್ಷ್ಮಿ ಯೋಜನೆ ಏನಿದೆ ಇದಂದರೆ, ಈಗ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಯಾರು ಯಜಮಾನಿ ಇರ್ತಾರೆ ಅಂದರೆ ಮನೆಯಲ್ಲಿ ಲೇಡೀಸ್ ಇರಬೇಕು, ಮುಖ್ಯಸ್ಥರು, ಕುಟುಂಬ ಮುಖ್ಯಸ್ಥರು ಅಂತ ಯಾರು ಇರ್ತಾರಲ್ಲ ಅವರ ಒಂದು ಅಕೌಂಟಿಗೆ ತಿಂಗಳಿಗೆ 2,000 ರೂಪಾಯಿಯನ್ನು ಹಾಕುವಂಥ ಒಂದು ಯೋಜನೆ ಆಗಿರುತ್ತೆ. ಇದು ಇಲ್ಲಿವರೆಗೂ ಏನಿದೆ 10ನೇ ಕಂತು 11ನೇ ಕಂತು ಬರ್ತಾ ಇದೆ. ಕೆಲವೊಬ್ಬರಿಗೆ ಬಂದಿಲ್ಲ, ಸಮ್ ಟೆಕ್ನಿಕಲ್ ಇಶ್ಯೂಸಿಂದ ಬಂದಿಲ್ಲ. ನಿಮ್ಮ ಒಂದು ಸಮಸ್ಯೆ ಏನಿದೆ ಆದಷ್ಟು ಬೇಗ ಕೂಡ ನೀವು ಬಗೆಹರಿಸ್ಕೊಳ್ಳಿ, ನಿಮಗೆ ಅಮೌಂಟ್ ಕೂಡ ಬರುತ್ತೆ. ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾನು ಸುಮಾರಷ್ಟು ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ. ಆ ವಿಡಿಯೋಗಳ ಲಿಂಕ್ನ ಸಮೇತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ನೋಡಿಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಈಗ ನಿಮ್ಮ ಅಕೌಂಟಿಗೆ 8,300 ರೂಪಾಯಿ ಹೇಗೆ ಬರುತ್ತೆ ಅನ್ನೋದಾದರೆ ಈಗ ನಾನು ಹೇಳ್ತೀನಿ ನೋಡಿ. ಈಗ ಏನಪ್ಪ ಅಂದರೆ ಈಗ ಪ್ರೆಸೆಂಟ್ ನಡೀತಾ ಇರೋದು ಲೋಕಸಭಾ ಎಲೆಕ್ಷನ್. ಈಗ ಲೋಕಸಭಾ ಎಲೆಕ್ಷನಲ್ಲಿ ಎರಡೂ ಪಾರ್ಟಿಗಳು ತಮ್ಮದೇ ಆದಂಥ ಪ್ರಣಾಳಿಕೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಎಷ್ಟೋ ಒಂದು ಪ್ರಣಾಳಿಕೆ ಕೂಡ ಕೆಲವರಿಗೆ ಇಷ್ಟ ಆಗಿದೆ, ಕೆಲವರಿಗೆ ಇಷ್ಟ ಆಗಿಲ್ಲ. ಹಾಗೆ ಆ ಪ್ರಣಾಳಿಕೆಗಳಲ್ಲಿ ಒಂದು ತುಂಬ ವೈರಲ್ ಆಗ್ತಿರುವಂಥ ಪ್ರಣಾಳಿಕೆ ಏನಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರದಿಂದ ಬಂದಿರುವಂಥ ಒಂದು ಪ್ರಣಾಳಿಕೆ ಏನಂದರೆ ತಿಂಗಳಿಗೆ 8,300 ರೂಪಾಯಿ ಅಂದರೆ ವಾರ್ಷಿಕವಾಗಿ 1,00,000 ರೂಪಾಯಿನ ಏನು ಒಂದು ಅಕೌಂಟಿಗೆ ಹಾಕ್ತೀವಿ ಅಂತೇಳಿ ಹೇಳಿದ್ದಾರೆ. ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲೇ ಯಾರೆಲ್ಲ ಇವಾಗ 2,000 ರೂಪಾಯಿನ ತೊಗೊತಾ ಇದ್ದೀರಾ ಅವರಿಗೆ ಮುಂದೆ ವರ್ಷಕ್ಕೆ 1,00,000 ರೂಪಾಯಿನ ಹಾಕ್ತೀವಿ ಅಂತೇಳಿ ಹೇಳಿದ್ದಾರೆ. ಅಂದರೆ ಇಲ್ಲಿ ನೀವು ಯಾವುದೇ ಒಂದು ರೀತಿಯ ಕೆಲಸ ಮಾಡಬೇಕಾಗಿಲ್ಲ. ನಿಮ್ಮ ಒಂದು ಅಕೌಂಟ್ನ ಅಪ್ಲಿಕೇಶನ್ ಮಾಡಾಗಲಿ ಮತ್ತು ಮತ್ತೊಂದು ಸಲ ಅಪ್ಲಿಕೇಶನ್ ಹಾಕೋದಾಗಲಿ, ಈ ಥರ ಒಂದು ಯಾವುದೇ ಒಂದು ಇದನ್ನ ಇದುವರೆಗೂ ಅಫಿಷಿಯಲ್ಲಾಗಿ ಹೇಳಿಲ್ಲ. ಅವರು ಗೆದ್ದ ಮೇಲೆ ಅಂದರೆ ಜೂನ್ 5ನೇ ತಾರೀಕಿಗೆ ಏನಾದರೂ ರಿಸಲ್ಟ್ ಬರುತ್ತಲ್ಲ ಆವಾಗ ಕಾಂಗ್ರೆಸ್ ಪಕ್ಷ ಏನಾದರೂ ಲೋಕಸಭೆಯಲ್ಲೂ ವಿನ್ ಆಗಿ ಮೆಜಾರಿಟಿ ಪ್ರೂವ್ ಆಗಿ ಅವ್ರದ್ದೇ ಸರ್ಕಾರ ಆದರೆ ಮಾತ್ರ ನಿಮಗೆ ತಿಂಗಳಿಗೆ 8,300 ರೂಪಾಯಿ ಬರುತ್ತೆ, ಇಲ್ಲಾಂದರೆ ಖಂಡಿತವಾಗ್ಲೂ ಬರಲ್ಲ ಫ್ರೆಂಡ್ಸ್. ಸೊ ಇದು ಇವತ್ತಿನ ಮಾಹಿತಿ. ಅಂದರೆ ತುಂಬ ಜನ ಏನು ಹೇಳ್ತಿದ್ದಾರೆ ಅಂದರೆ ಬೇರೆ ಒಂದು ರೀತಿಯಲ್ಲಿ ಹೇಳ್ತಿದ್ದಾರೆ. ಇವಾಗಲೇ ಬರುತ್ತೆ, ನೀವು ಒಂದು ಅಪ್ಲಿಕೇಶನ್ ಹಾಕಿದ್ರೆ ಬರುತ್ತೆ, ನಿಮ್ಮ ಒಂದು ಬ್ಯಾಂಕ್ ಅಪ್ಡೇಟ್ ಮಾಡಿಸಿದ್ರೆ ಬರುತ್ತೆ, ಅದು ಮಾಡಿಸಿದ್ರೆ ಬರುತ್ತೆ, ಇದು ಮಾಡಿಸಿದ್ರೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಅವರ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡಿ. ಸಿಂಪಲ್ ವಿಷಯ ಏನಪ್ಪ ಅಂದರೆ ನಿಮ್ಮ ಅಕೌಂಟಿಗೆ ಏನಾದರೂ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 8,000 ಅಮೌಂಟ್ ಸಿಗಬೇಕಂದ್ರೆ ಸಿಂಪಲ್ಲಾಗಿ ಕಾಂಗ್ರೆಸ್ ವಿನ್ ಆಗಬೇಕು. ಲೋಕಸಭಾ ಎಲೆಕ್ಷನಲ್ಲಿ ವಿನ್ ಆದರೆ ಮಾತ್ರ ಬರುತ್ತೆ, ಆಯಿತಾ? ಸೊ ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್. ನಿಮಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನಿಮಗೆ ಯಾವ ಪಕ್ಷ ಇಷ್ಟ, ಯಾವ ಪಕ್ಷ ಬಂದರೆ ನಮ್ಮ ದೇಶ ಡೆವಲಪ್ ಆಗುತ್ತೆ ಅಂತೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.